ನಾವು ಆಟೋ ಡ್ರೈವರು ಗೋವಿಂದರಾಜು ಅಂತ ಚಿಕ್ಕಬಳ್ಳಾಪುರ. ಇನ್ಶೂರೆನ್ಸ್ ಬಂದು 8,500 ಸಾವಿರ ಕಟ್ಸ್ಕೊಳ್ತಾರೆ. ಇನ್ಶೂರೆನ್ಸ್ ಕಮ್ಮಿ ಮಾಡಬೇಕು ಬಜೆಟಲ್ಲಿ ಸ್ವಲ್ಪ ಆಟೋಗಳವ್ರಿಗೆ. ಆಮೇಲೆ ಈ ಇದು ಎಲ್ಲ ದರಗಳು ರೇಟ್ ಜಾಸ್ತಿ ಆಗಿದ್ದಾವೆ. ನಮ್ಮದು ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಮನವಿ ಮಾಡ್ತೀವಿ. ಹಾಗೆ ಇನ್ಶೂರೆನ್ಸ್ ಬಗ್ಗೆ ಇದು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಆಟೋ ಡ್ರೈವರ್ಗಳಿಗೆ ಏನಾನ ಒಂದು ವ್ಯವಸ್ಥೆ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ ಮನವಿ ಮಾಡ್ತೀವಿ. ಆಟೋ ಡ್ರೈವರ್ಗಳ ಪರಿಸ್ಥಿತಿ ಯಾವ ಥರ ಇರುತ್ತೆ? ಪರಿಸ್ಥಿತಿ ನಡೆದಿದ್ದ ದಿವಸ ನಡೆಯುತ್ತೆ, ಇಲ್ದಿದ್ದ ದಿವಸ ಇಲ್ಲ, ಹೆಂಗೋ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಸರ್ಕಾರದಿಂದ ಏನಾನ ಒಂದಷ್ಟು ಸವಲತ್ತುಗಳು ಸಿಕ್ಕಿದ್ರೆ ಇದು ಆಟೋ ಡ್ರೈವರ್ಗಳ ಮಕ್ಕಳಿಗೆ ಎಜುಕೇಷನ್ಗೆ ಮತ್ತು ಆರೋಗ್ಯಕ್ಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಏನು ಸವಲತ್ತು ಬೇಕಂತ ಕೇಳ್ತೀವಿ ನಾವು. ಆರೋಗ್ಯ ವಿಮೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನನ್ನ ಸವಲತ್ತು ಒದಗಿಸ್ಬೇಕು ಅಂತ ಮನವಿ ಮಾಡಿ. ನಮ್ಮ ಹೆಸರು ರಮೇಶ್ ಅಂತ. ನಾವು ಖಾಸಗಿ ಬಸ್ನವರು. ಪೆಟ್ರೋಲು ಡೀಸೆಲು ಕಡಿಮೆ ಮಾಡಬೇಕು ಈ ಬಜೆಟಲ್ಲಿ. ಟ್ಯಾಕ್ಸು ಎಲ್ಲ ರಾಜ್ಯಕ್ಕೂ ಹೋಲಿಸಿದ್ರೆ ನಮ್ಮ ರಾಜ್ಯನೇ ಟ್ಯಾಕ್ಸ್ ಜಾಸ್ತಿ ಇರೋಂಥದ್ದು. ಟ್ಯಾಕ್ಸು ಕಡಿಮೆ ಮಾಡಬೇಕು, ಅದೊಂದು ಅನುಕೂಲ ಮಾಡಿಕೊಡ್ಬೇಕು. ಇನ್ನು ನಮ್ಮ ಜಿಲ್ಲೆಗೆ ಏನು ಅಂದರೆ ಮೇಯ್ನ್ ಕುಡಿಯೋಕ್ಕೆ ನೀರಿಲ್ಲ. KC ವ್ಯಾಲಿ ನೀರಿದೆ, ತೋಟಗಳಿಗೆ ಆಗ್ತದೆ. ಕುಡಿಯೋ ನೀರು ಒಳ್ಳೆಯದು, ಬೇಗ ಶೀಘ್ರದಲ್ಲಿ ಜಾರಿ ಮಾಡಿದ್ರೆ ಒಳ್ಳೆಯದು ಅಂತ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ.